ಬೆಟ್ಟದ ಶಿರೂರು ಬಳಿಯಲ್ಲಿ ಗುಡ್ಡ ಕುಸಿತ ಪ್ರಕರಣ ಈಗಲೂ ಕೂಡ ಸತತವಾಗಿ ಕಾರ್ಯಾಚರಣೆ ನಡೀತಾ ಇದೆ. ಮಣ್ಣಿನಾಡಿ ಸಿಲುಕಾಕೊಂಡು ನಾಪತ್ತೆ ಆಗಿರುವವರ ಶೋಧ ಕಾರ್ಯ ಅವಿರತವಾಗಿ ನಡೀತಾ ಇದೆ. ಇದರ ಬೆನ್ನಲ್ಲೇ ಇದೀಗ ಮತ್ತೊಂದು ಮಹಾ ಆತಂಕ ಎದುರಾಗ್ತಾ ಇದೆ. ಹೆದ್ದಾರಿಯಲ್ಲಿ ವಾಹನ ಸಂಚಾರ, ಮೇಲಿಂದ ಗುಡ್ಡ ಕುಸಿತ, ಹೀಗಾಗಿ ಮತ್ತೊಂದು ಮಹಾ ಗಂಡಾಂತರ ಕಾದಿದೆಯಾ ಅನ್ನೋ ಅನುಮಾನ. ಮಂಗಳೂರು ಸೋಲಾಪುರ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತದ ಭೀತಿಯ ನಡುವೆ ಅದೇ ರಸ್ತೆಯಲ್ಲೇ ವಾಹನ ಸಂಚಾರ ಈಗಲೂ ಕೂಡ ಮುಂದುವರೆದಿದೆ. ಮಂಗಳೂರಿನ ಕೆತ್ತಿಕಲ್ನಲ್ಲೂ ಕೂಡ ಗುಡ್ಡ ಕುಸಿತದ ಭೀತಿ ಎದುರಾಗಿದೆ. ಗುಡ್ಡ ಕುಸಿತ ಇರುವ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ನೀವೇನು ದೃಶ್ಯ ಗಮನಿಸ್ತಾ ಇದ್ದೀರಿ, ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ದೃಶ್ಯ ಇದು. ಗುಡ್ಡ ಕುಸಿತ ಸತತವಾಗಿ ಆಗ್ತಾ ಇದ್ರು ಕೂಡ ನಿರಂತರವಾಗಿ ವಾಹನ ಸಂಚಾರ ಅದೇ ಜಾಗದಲ್ಲಿ ಆಗ್ತಾ ಇದೆ. ಹೀಗಾಗಿ ಶಿರೂರಿನಲ್ಲಿ ಆದಂಥದ್ದೇ ಮತ್ತೊಂದು ದುರಂತ ಆಗ್ಬಿಡುತ್ತಾ ಅನ್ನೋ ಆತಂಕ ಇದೀಗ ಮನೆ ಮಾಡಿದೆ. ತಾಜಾ ಸುದ್ದಿ ಕೊತ್ತಿಗಲ್ ಗುಡ್ಡ ಗುಡ್ಡ ಹುಚ್ಚುಂಡಲ್ಲಿ ನೇರು ಅದೇ ನೇರು ಎಟಂದಿನ ನೇರು ಅಲ್ಲಿ ಬುರುಂಡಿಗೆ ಮಾತಾ ಬುರುಂಡು ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ದಿನೇಶ್ ನೇರ ಸಂಪರ್ಕದಲ್ಲಿ. ದಿನೇಶ್, ಶಿರೂರಿನಲ್ಲಿ ಆಗಿರುವ ದುರಂತವನ್ನ ಇಡೀ ರಾಜ್ಯ ಗಮನಿಸ್ತಾ ಇದೆ. 6 ದಿನದ ನಂತರವೂ ಕೂಡ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ನಾಪತ್ತೆ ಆದವ್ರದ ಶೋಧ ಕಾರ್ಯ ಕೂಡ ಮುಂದುವರೆದಿದೆ. ಆದರೆ ಮಂಗಳೂರಿನಲ್ಲೂ ಕೂಡ ಇಂಥದ್ದೇ ದುರಂತ ಸಂಭವಿಸುತ್ತಾ ಅನ್ನೋ ಆತಂಕದ ನಡುವೆ ಕೂಡ ವಾಹನ ಸಂಚಾರ ಅದೇ ರಸ್ತೆಯಲ್ಲಿ. ಹೌದು ಸ್ಮಿತಾ, ಉತ್ತರ ಕನ್ನಡದ ಶಿರೂರಿನಲ್ಲಿ ದೊಡ್ಡ ದುರ್ಘಟನೆ ನಡೆದು ಈಗಲೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ. ಇತ್ತ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ವಾಮಂಚೂರು ಕೆತ್ತಿಕಲ್ನು ಕೂಡ ಇದೇ ರೀತಿಯಾದಂತಹ ಅಪಾಯ ಇರುವಂತದ್ದು. ಅಂದ್ರೆ ವಾಮಂಚೂರು ಕೆತ್ತಿಕಲ್ ಎನ್ನುವಂತ ಪ್ರದೇಶ ಏನಿದೆ, ಈ ಒಂದು ಪ್ರದೇಶದಲ್ಲಿ ಮಂಗಳೂರು ಸೋಲಾಪುರ ರಾಷ್ಟ್ರೀಯ ಹೆದ್ದಾರಿ ಹಾದಿ ಹೋಗುತ್ತೆ. ಈ ಒಂದು ಹೆದ್ದಾರಿಯಲ್ಲಿ ಪ್ರಮುಖವಾಗಿ ಮಂಗಳೂರು ಮತ್ತು ಮೂಡುಬಿದ್ರೆ ಸಂಪರ್ಕ ಕಲ್ಪಿಸುವ ಕಾರಣವಾಗಿ ಸಾಕಷ್ಟು ಅಂದ್ರೆ ಪ್ರತಿನಿತ್ಯ ಸಾವಿರಾರು ವಾಹನಗಳು ಕೂಡ ಸಂಚರಿಸುತ್ತೆ. ಆದ್ರೆ ಮಂಗಳೂರಿನ ಕೆತ್ತಿಕಲ್ನಲ್ಲಿ ಏನೋ ಹೆದ್ದಾರಿ ಕಾಮಗಾರಿಗಾಗಿ ಗುಡ್ಡವನ್ನು ಅಗೆಯಲಾಗಿತ್ತು. ಅಗೆದಂತಹ ಈ ಸಂದರ್ಭದಲ್ಲಿ ಈ ಭಾಗದಲ್ಲಿ ರಸ್ತೆ ನಿರ್ಮಾಣ ಆಗಿತ್ತು. ಮೇಲ್ಭಾಗದಲ್ಲಿ ಏನು ಗುಡ್ಡಗಳು ಈಗ ಸದ್ಯ ಕುಸಿತ ಇರುವಂತಹ ಒಂದು ವಿಡಿಯೋ ಏನಿದೆ ಅದು ಕೂಡ ವೈರಲ್ ಆಗಿರುವಂತದ್ದು. ಅಂದ್ರೆ ಪ್ರಯಾಣಿಕರೊಬ್ಬರು ವಿಡಿಯೋ ತೆಗೆದು ತಮ್ಮ ಆತಂಕವನ್ನು ಇಲ್ಲಿ ಹೊರಹಾಕಿರುವಂತಹ ವಿಡಿಯೋ ಇದು ಸಾಕಷ್ಟು ವೈರಲ್ ಆಗ್ತಿದೆ. ಮತ್ತು ಈ ಒಂದು ಗುಡ್ಡ ಏನಿದೆ ಕುಸಿಯುವಂತಹ ಆತಂಕ ಕೂಡ ಇದೆ. ಅಂದ್ರೆ ಬಹಳಷ್ಟು ಎತ್ತರದ ಗುಡ್ಡ ಇದು ಕುಸಿದ್ರೆ ಹೆದ್ದಾರಿ ಸಂಪೂರ್ಣವಾಗಿ ಬಂದ್ ಆಗುವಂತಹ ಸಾಧ್ಯತೆ ಇದೆ. ಇದು ಪ್ರಮುಖವಾಗಿ ಮಂಗಳೂರು ಮೂಡುಬಿದ್ರೆ ಸಂಪರ್ಕ ಕಲ್ಪಿಸುವ ಕಾರಣವಾಗಿ ರೈಟ್. ಅದೊಂದು ಕಡೆ ಪೆಟ್ರೋಲ್ ಬಂಕ್ಗೆ ಸಾಗಣೆ ಮಾಡಲಾಗ್ತಾ ಇದ್ದ CNG ಗ್ಯಾಸ್ ಸೋರಿಕೆಯ ಆತಂಕ. ಮಳೆಯಿಂದ ಆಗ್ತಾ ಇರುವ ಅವಾಂತರಗಳು ಒಂದು ಕಡೆ ಆದರೆ ಅದರ ಅಡ್ಡ ಪರಿಣಾಮ ಅನ್ನೋ ರೀತಿಯಲ್ಲಿ ಆಗ್ತಿರುವ ದುರಂತಗಳ ಸರಮಾಲೆ. ಬಂಟ್ವಾಳ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 23ರ ಬಳಿಯ ಕೊಪ್ಪದಲ್ಲಿ ನಡೆದಿರುವ ಘಟನೆ. CNG ಗ್ಯಾಸ್ ತುಂಬಿದ್ದ ಲಾರಿಯಲ್ಲಿ ಅನಿಲ ಸೋರಿಕೆಯಾಗಿದೆ. ಮಂಗಳೂರು ಬೆಳ್ತಂಗಡಿ ಪೆಟ್ರೋಲ್ ಬಂಕ್ಗೆ ಬರ್ತಾ ಇತ್ತು ಲಾರಿ. ಬಟ್ಟೆಯಲ್ಲಿ ಮುಚ್ಚಿ ಸೋರಿಕೆಯನ್ನು ತಡೆಯೋಕೆ ಚಾಲಕ ಯತ್ನಿಸಿದ್ದಾರೆ. CNG ಗ್ಯಾಸ್ ಲೀಕ್ ಆಗಿದೆ. ಲೀಕಾ ಏನಾಗಲ್ಲ, ಅದಂಗೆ ಆಯ್ತು ಸರ್. ನಾನು ಕಾಲ್ ಹಾಕಿವಲ್ಲ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಅದು ಪೆಟ್ರೋಲ್ ಬಂಕ್ಗೆ ತೆಗೆದುಕೊಂಡು ಹೋಗ್ಲಾಗ್ತಾ ಇದ್ದ ಪೆಟ್ರೋಲ್ ಅಲ್ಲ, ಇನ್ಫ್ಯಾಕ್ಟ್ ಬಂಕ್ಗೆ ತೆಗೆದುಕೊಂಡು ಹೋಗ್ಲಾಗ್ತಾ ಇದ್ದ CNG ಗ್ಯಾಸ್ ರಸ್ತೆ ಮಧ್ಯದಲ್ಲಿಯೇ ಸೋರಿಕೆ ಆಗ್ತಾ ಇದೆ. ಬಟ್ಟೆಯಿಂದ ಅದನ್ನು ತಡೆ ಹಿಡಿಯೋ ಪ್ರಯತ್ನ ಮಾಡ್ತಿದ್ದಾರೆ ಚಾಲಕರು. ರಸ್ತೆಯಲ್ಲಿ ಹೋಗ್ತಿದ್ದ ಮತ್ತೊಬ್ಬ ಪ್ರಯಾಣಿಕ ಅದನ್ನು ವಿಡಿಯೋ ಮಾಡಿದ್ದಾರೆ. ಏನು ಡೇಂಜರ್ ಇಲ್ವಾ ಅಂತ ಹೇಳಿ ಕೇಳ್ತಿದ್ದಾರೆ. ಆತಂಕ ಅಂತೂ ಇದ್ದೇ ಇರುತ್ತೆ.
ಯಾಕ ಇನ್ನು ಕೇವಲ ಕರಾವಳಿ ಮಲೆನಾಡು ಮಾತ್ರವಲ್ಲ, ರಾಜ್ಯದ ಉತ್ತರ ಭಾಗದ ಕೆಲ ಜಿಲ್ಲೆಗಳಲ್ಲೂ ಕೂಡ ಮಳೆರಾಯನ ಆರ್ಭಟ ಹೆಚ್ಚಾಗಿದೆ. ಅದರಲ್ಲೂ ಮಹಾರಾಷ್ಟ್ರಕ್ಕೆ ಹೊಂದಿಕೊಂಡಿರುವ ಬೆಳಗಾವಿ ಚಿಕ್ಕೋಡಿ ಭಾಗದಲ್ಲಂತೂ ಪ್ರತಿ ಬಾರಿ ಮಹಾರಾಷ್ಟ್ರದಲ್ಲಿ ಮಳೆ ಆದಾಗಲೂ ಕೂಡ ಇಲ್ಲೆಲ್ಲ ನೆರೆ ಹಾವಳಿ. ಬೆಳಗಾವಿಯಲ್ಲಿ ಆಲ್ರೆಡಿ ಮಳೆ ಆಗ್ತದೆ, ಅದರ ಜೊತೆಯಲ್ಲಿ ಪಕ್ಕದ ರಾಜ್ಯದಿಂದ ಯಥೇಚ್ಛ ಪ್ರಮಾಣದಲ್ಲಿ ಬರ್ತಿರುವ ನೆರೆ. ಬೆಳಗಾವಿಯಲ್ಲಿ ವರುಣನ ಆರ್ಭಟಕ್ಕೆ ಮೊದಲ ಬಲಿಯಾಗಿ ಹೋಗಿದೆ. ಮನೆಯ ಗೋಡೆ ಕುಸಿದು ರಾಜಾರಾಮ್ ಅನ್ನೋರು ಸಾವನ್ನಪ್ಪಿದ್ದಾರೆ. ನಿಪ್ಪಾಣಿಯ ಜತ್ರಾಟವೇಸ್ನ ಗ್ರಾಮ, ಆ ಗ್ರಾಮದಲ್ಲಿರ್ತಕ್ಕಂಥ ತಿರುಪತಿ ರಾಜಾರಾಮ್ ವಾಟಕರ್ 50 ವರ್ಷದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂಜು ಅರಬಾವಿ ನೀಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ. ಸಂಜು, ಹೇಗಾಯ್ತು ಈ ಅವಘಡ? ಮನೆ ಕುಸಿದು ಬಿದ್ದಂಗೆ ಕಾಣ್ತಾ ಇದೆ ದೃಶ್ಯದಲ್ಲಿ. ಎಕ್ಸಾಕ್ಟ್ಲಿ ಏನಾಯ್ತು ಅಲ್ಲಿ ಅಂತ? ಬಹುಶಃ ದೂರವಾಣಿ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ತಿರುಪತಿ ರಾಜಾರಾಮ್ ಅನ್ನೋ ವ್ಯಕ್ತಿ 50 ವರ್ಷದಾತ. ಬೆಳಗಾವಿಯಲ್ಲಿ ಸುರಿತಾ ಇರುವ ಧಾರಾಕಾರ ಮಳೆಯ ಪರಿಣಾಮವಾಗಿ ಮನೆಯ ಗೋಡೆ ಕುಸಿದು ಬಿದ್ದಿದೆ. 50 ವರ್ಷದ ತಿರುಪತಿ ರಾಜಾರಾಮ್ ಅವರು ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಆ ಮೂಲಕ ಬೆಳಗಾವಿಯಲ್ಲೂ ಕೂಡ ವರುಣನ ಆರ್ಭಟ ಯಥೇಚ್ಛವಾಗಿದ್ದು ಅಡ್ಡ ಪರಿಣಾಮಗಳು ಜನರ ಜೀವನದ ಮೇಲೆ ನೇರವಾಗಿ ಬೀರಲಿಕ್ಕೆ ಪ್ರಾರಂಭ ಆಗಿದೆ. ಮತ್ತೊಂದು ಕಡೆ ಪಶ್ಚಿಮ ಘಟ್ಟದ ಭಾಗದಲ್ಲೂ ಕೂಡ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ಮಳೆಯ ಪರಿಣಾಮ ಯಾವ ರೀತಿ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟ ಒಂದಷ್ಟು ದೃಶ್ಯಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಕಾಡಿನ ನಡುವೆ ವೀರಾವೇಶದಿಂದ ಹರಿಯೋ ಭದ್ರೆ ನದಿ, ಅದರ ವಿಹಂಗಮ ದೃಶ್ಯ ಡ್ರೋನ್ನಲ್ಲಿ ಸೆರೆಯಾಗಿದೆ. ಪ್ರಕೃತಿಯ ನಡುವೆಯೇ ಹರಿತಾ ಇರುವ ದೃಶ್ಯ. ಹೆಬ್ಬಾಳ ಸೇತುವೆಯಲ್ಲಿ ತುಂಬಿ ಹರಿತಾ ಇರುವ ಭದ್ರೆಯ ಹಾಕಿದೆ ಅಂತ ಹೇಳಿ ಇಲ್ಲೇ ನಡೆದ ದುರಂತದಲ್ಲಿ 15ಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದಾರೆ. ಅರ್ಜುನ್ ಈಗಲೂ ಕೂಡ ಆತ ಬದುಕುಳಿದಿರಬಹುದು ಅನ್ನೋ ವಿಶ್ವಾಸದೊಂದಿಗೆ ಆತನನ್ನ ಬದುಕಿ ಉಳಿಸುವ ಕಾರ್ಯಕ್ಕೆ ಅವಿರತ ಪ್ರಯತ್ನ ರಕ್ಷಣಾ ತಂಡದಿಂದ ಮಾಡಲಾಗ್ತಾ ಇದೆ. ಹಂತ ಹಂತವಾಗಿ ರಾಜ್ಯದ ಬಹುತೇಕ ಭಾಗಗಳಲ್ಲಿ ವರುಣನ ಆರ್ಭಟ ದಿನೇ ದಿನೇ ಹೆಚ್ಚಾಗ್ತಾ ಸಾಗ್ತಾ ಇದೆ. ಕರಾವಳಿ ಆಯಿತು, ಹಾಗೆ ಮಲೆನಾಡು ಭಾಗ ಆಯಿತು, ರಾಜ್ಯದ ಉತ್ತರ ಭಾಗ ಆಯಿತು, ಇದೀಗ ಹಳೆ ಮೈಸೂರು ಸರ್. ಅದರಲ್ಲೂ ಮಂಡ್ಯ ವ್ಯಾಪ್ತಿಯಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆಯಂತೆ. ಕಾವೇರಿ ನದಿ ಪಾತ್ರದಲ್ಲಿ ಅನಾಹುತದ ಬಳಿಕವೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿಲ್ಲ ಅನ್ನೋ ಆರೋಪ. ಉಕ್ಕಿ ಹರಿತಾ ಇರುವ ಕಾವೇರಿ ನದಿಯಲ್ಲೇ ಭಕ್ತರು ಸ್ನಾನ ಮಾಡ್ತಿದ್ದಾರೆ. ಕುಟುಂಬದೊಂದಿಗೆ ನೀರಿಗಿಳಿದಿದ್ದಾರೆ ಪ್ರವಾಸಿಗರು. ದೇವಿಯ ದರ್ಶನಕ್ಕೂ ಮುನ್ನ ನದಿಯಲ್ಲಿ ಸ್ನಾನ ಮಾಡ್ತಿದ್ದಾರೆ. ಕಾವೇರಿ ನದಿ ಉಕ್ಕಿ ಹರಿತಾ ಇದ್ರು ಕೂಡ ಭಕ್ತರು ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿದ್ದಾರೆ. ಎಂಥದ್ದೇ ನುರಿತ ಈಜುಗಾರರಾದರೂ ಕೂಡ ಈ ಮಳೆಗಾಲದಲ್ಲಿ ನದಿಯ ಸೆಳವು ಯಾವ ರೀತಿ ಇರುತ್ತೆ ಅಂತಂದರೆ ಈಜು ಬಲ್ಲವರಿಗೂ ಕೂಡ ಅದರಿಂದ ತಪ್ಪಿಸ್ಕೊಂಡು ಆಚೆ ಬರಲಿಕ್ಕೆ ಕಷ್ಟ ಸಾಧ್ಯ. ಅಂಥದ್ರಲ್ಲಿ ಕುಟುಂಬ ಸಮೇತರಾಗಿ ದೇವಿ ದರ್ಶನಕ್ಕೆ ಹೋದವರು ನದಿಯಲ್ಲಿ ಇಳಿದು ಸ್ನಾನ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ. ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕು. ತಕ್ಷಣಕ್ಕೆ ಸ್ನಾನಘಟ್ಟಕ್ಕೆ ಹೋಗೋದು, ಕಾವೇರಿ ನದಿಯಲ್ಲಿ ಇಳಿಯೋದು, ಇದನ್ನು ನಿರ್ಬಂಧಿಸಬೇಕು ಅನ್ನೋ ಆಗ್ರಹ ಕೂಡ ಕೇಳೋಕೆ ಸಿಗ್ತಾ ಇದೆ. ಇನ್ನು ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ ಬಳಿಕ ಇದೀಗ ಜಿಲ್ಲಾಡಳಿತ ಎಚ್ಚೆತ್ತಿದೆ. ಮಂಡ್ಯ ಜಿಲ್ಲಾಡಳಿತದಿಂದ ಕ್ರಮಕ್ಕೆ ಮುಂದಾಗಲಾಗಿದೆ. ಕಾವೇರಿ ನದಿಯಲ್ಲಿ ಪ್ರವಾಸಿಗರು ಹುಚ್ಚಾಟ ಮಾಡ್ತಾ ಇದ್ದ ಒಂದಷ್ಟು ದೃಶ್ಯಗಳ ಸಮೇತ ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ. ಇದೀಗ ಶ್ರೀರಂಗಪಟ್ಟಣದ ನಿಮಿಷಾಂಬ